ಎಲ್ಲ ಹೇಳ್ತಿರ್ತಾರೆ. ಈ ರೀತಿ ಇದ್ದಂತ ಒಂದು ಭಾರತ ದೇಶ ಇದನ್ನ ಸ್ವಯಂ ಭಗವಂತನೇ ಬಂದು ಈ ಭೂಮಿ ಮೇಲೆ ಬ್ರಹ್ಮನ ಮೂಲಕ ರಚನೆ ಮಾಡಿದ್ರು. ಆ ಒಂದು ದೇಶ ಭಾರತ ಏನು ಸನಾತನ ಧರ್ಮ ಏನಿತ್ತು, ಸತ್ಯ ಧರ್ಮ ಏನಿತ್ತು, ಅದು ಇವತ್ತು ಹೆಸರಿಗೆ ಮಾತ್ರ ಉಳ್ಕೊಂಡಿದೆ. ಆ ಒಂದು ಧರ್ಮದ ಮೌಲ್ಯಗಳೆಲ್ಲ ಏನ್ ಮಾಡ್ಬಿಟ್ಟಿದ್ವಿ, ಅಲ್ಲಿ ಬಂಗಾರದ ಇಟ್ಟಿಗೆಗಳಿಂದ ಅರಮನೆಗಳು ಕಟ್ಟಿದ್ರು, ಮುತ್ತು ರತ್ನ ವಜ್ರ ವೈಢೂರ್ಯಗಳು ಹೇರಳವಾಗಿ ಸಿಗ್ತಾ ಇತ್ತು. ಯಾವುದೇ ದುಃಖ ಇಲ್ಲ, ಅಶಾಂತಿ ಇಲ್ಲ, ರೋಗ ಇಲ್ಲ, ಚಿಂತೆ ಇಲ್ಲ, ಭಯ ಇಲ್ಲ, ಕ್ರೂರ ಮೃಗಗಳಿರಲಿಲ್ಲ, ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಜೈಲು ಅವಶ್ಯಕತೆ ಇರಲಿಲ್ಲ. ನೆಲದ ಮೇಲೆ ಹೋಗುವಂತ ನಿಮ್ಮ ವಾಹನ ಯಾವುದೂ ಇರಲಿಲ್ಲ. ಬಸ್ಸು ಕಾರು ಇವತ್ತೇನಿದ್ದಾವೆ ನೆಲದ ಮೇಲೆ ಹೋಗುವಂಥದ್ದು ಯಾವುದು ಇರಲಿಲ್ಲ. ಎಲ್ಲವೂ ಕೂಡ ಅಂತರಿಕ್ಷದಲ್ಲಿ ಓಡಾಡುವಂತಹ ವಾಹನ. ಅದಕ್ಕೆ ಹೆಸರಿದೆ ಪುಷ್ಪಕ ವಿಮಾನ. ನಿಮ್ಮಲ್ಲಿ ಕೂಡ ನೋಡಿ ಕೆಲವು ಬಸ್ಸುಗಳಿಗೆ ಪುಷ್ಪಕ ಅಂತ ಹೆಸರಿಟ್ಟಿದ್ದಾರೆ. ಆ ಪುಷ್ಪಕ ಅನ್ನುವಂಥ ಪರಿಕಲ್ಪನೆ ಇಲ್ಲದೆ ನೋಡಿ ಅಲ್ಲೆಲ್ಲಿ ನೀವು ಬೋರ್ಡ್ಗಳಲ್ಲಿ ಬಸ್ಸುಗಳ ಮೇಲೆ ಪುಷ್ಪಕ ಅಂತ ಹೆಸರಿಟ್ಟಿದ್ದಾರೆ. ರಾಜಹಂಸ ಅಂತ ಅದೆಲ್ಲ ನಮ್ಮದೇ ಹೆಸರುಗಳು ಕಾಪಿ ಮಾಡಿದ್ದಾರೆ. ಆಫೀಸರ್ಸ್ ತಗೊಂಡು ಹೋಗ್ಬಿಟ್ಟು ಚೆನ್ನಾಗಿ ಒಳ್ಳೊಳ್ಳೆ ಪಾಯಿಂಟ್ಸ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಹಾಕಿದ್ದಾರೆ. ಬೈಕ್ಗೂ ಹೆಸರಿಟ್ಟಿದ್ದಾರೆ ಸರ್ವಗುಣ ಸಂಪನ್ನ ಬೈಕ್ ಅಂತ. ಸೊ ಈ ರೀತಿ ಇದ್ದಂತ ಒಂದು ಭಾರತ ದೇಶ ಸಂಪೂರ್ಣ ಸುಖಮಯವಾಗಿರ್ತಕ್ಕಂಥ ಭಾರತ ಆಗಿತ್ತು. ಸನಾತನ ದೇವಿ ದೇವತಾ ಧರ್ಮ ಈ ದೇಶದಲ್ಲಿತ್ತು. ಎಲ್ಲರೂ ಕೂಡ ಆ ಒಂದು ದೇವತಾ ಧರ್ಮವನ್ನ ಈಗಲೂ ಕೂಡ ಏನ್ ಮಾಡ್ತಾ ಇರ್ತಾರೆ, ನೆನಪು ಮಾಡ್ಕೊಂಡು ಹೆಂಗಿತ್ತಪ್ಪ ನಮ್ಮ ಕಾಲ ಈಗಲೂ ಅದನ್ನು ನೆನಪು ಮಾಡ್ಕೊಂತಾರೆ. ಅಂತ ಒಂದು ಧರ್ಮವನ್ನ, ಅಂತ ಒಂದು ರಾಜ್ಯವನ್ನ, ಅಂತ ಒಂದು ಪ್ರಪಂಚವನ್ನ ಸ್ವಯಂ ಪರಮೇಶ್ವರ ಜ್ಞಾನೇಶ್ವರ ಪರಮಾತ್ಮನೇ ರಚನೆ ಮಾಡಿದ್ರು. ಅದು ಬರ್ತಾ 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 ಏನಾಯ್ತು, ತ್ರೇತಾಯುಗವಾಗಿ ಪರಿವರ್ತನೆ. ಕಾಲ ಒಂದೇ ತರ ಇಲ್ಲ, ಕಾಲ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತದೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಮತ್ತೆ ಮಧ್ಯಾಹ್ನ ಮತ್ತೆ ಬೆಳಗ್ಗೆ ಹಿಂಗೆಲ್ಲ ಆಗುತ್ತಲ್ಲ. ಮಧ್ಯರಾತ್ರಿ ಬೆಳಗ್ಗೆ ಮತ್ತೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಇದು ಸತ್ಯಯುಗ ಮುಗೀತು, ತ್ರೇತಾಯುಗ ಬಂತು. ತ್ರೇತಾಯುಗ ಮುಗೀತು, ದ್ವಾಪರಯುಗ ಬಂತು. ದ್ವಾಪರಯುಗ ಮುಗೀತು, ಕಲಿಯುಗ ಬಂತು. ಸತ್ಯುಗ ತ್ರೇತಾಯುಗದಲ್ಲಿ ದೇವಸ್ಥಾನಗಳಿರಲಿಲ್ಲ, ಮನೆ ಮನೆಯೇ ದೇವಾಲಯ. ದೇವಸ್ಥಾನಗಳಿರಲಿಲ್ಲ, ದೇವರುಗಳು ಮನೆ ಮನೆಯಲ್ಲಿದ್ರು. ಎಲ್ಲರ ಜೀವನದಲ್ಲಿ ಒಳ್ಳೆ ಗುಣಗಳಿತ್ತು, ಒಳ್ಳೆ ಆಚಾರಗಳಿತ್ತು, ಒಳ್ಳೆ ವಿಚಾರಗಳಿತ್ತು, ಒಳ್ಳೆ ಸಂಸ್ಕಾರಗಳಿತ್ತು, ಒಳ್ಳೆ ಸ್ವಭಾವಗಳಿತ್ತು, ಒಳ್ಳೆ ಆಚರಣೆಗಳಿತ್ತು. ಸತ್ಯುಗ ತ್ರೇತಾಯುಗವನ್ನ ಈಗಲೂ ಕೂಡ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಕಲಿಯುಗಕ್ಕೆ ಹೇಳ್ತಾರೆ. ಈ ಸತ್ಯುಗ ತ್ರೇತಾಯುಗದಲ್ಲಿ ಪ್ರತಿಯೊಬ್ಬರಲ್ಲಿ ಸರ್ವ ಗುಣಗಳು ಸಂಪನ್ನವಾಗಿವೆ. ಎಲ್ಲ ಗುಣಗಳು ಅವರಲ್ಲಿ ಭರ್ಪೂರ ಆಗಿದೆ. ಪವಿತ್ರತೆ, ಶಾಂತಿ, ಖುಷಿ, ಆನಂದ, ದಯೆ, ಕರುಣೆ, ಸದ್ಭಾವನೆ, ಸಾಮರಸ್ಯ, ಹೊಂದ್ಕೊಂಡು ಬರತಕ್ಕಂಥ ಒಂದು ಭಾವನೆ, ಹಂಚಿಕೊಂಡು ತಿಂತಕ್ಕಂಥ ಭಾವನೆಗಳು, ಒಂದು ಸ್ನೇಹ ಸಹಯೋಗದ ಭಾವನೆಗಳು, ಎಲ್ಲ ಒಳ್ಳೆ ಗುಣಗಳೇ ಈ ಒಂದು ಭಾರತ ದೇಶದಲ್ಲೇ ಇತ್ತು. ಈ ರೀತಿ ಇದ್ದಂತ ಭಾರತ ಬರ್ತಾ 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 ಯಾವ ತರ ಆಗ್ತಾ ಹೋಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ದ್ವಾಪರಯುಗದಲ್ಲಾದ್ರೂ ಒಂದಷ್ಟು ಭಕ್ತಿ ಇತ್ತು, ಪೂಜೆ ಇತ್ತು, ಒಂದು ನಿಷ್ಠೆ ಇರ್ತಿತ್ತು, ದೈವಭಕ್ತಿ ಇತ್ತು, ಒಳ್ಳೆ ಒಳ್ಳೆ ಗ್ರಂಥಗಳಿತ್ತು, ಒಳ್ಳೆ ಒಳ್ಳೆ ಸಂತ ಮಹಾತ್ಮರು, ಋಷಿಗಳು, ಮುನಿಗಳು, ಒಳ್ಳೊಳ್ಳೆ ಸತ್ಪುರುಷರೆಲ್ಲ ಇದ್ದು ಹೋದ್ರು. ಅವ್ರ ಕಾಲದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ವಿಚಾರಗಳು ಕೂಡ ಇವತ್ತು ಎಲ್ರಿಗೂ ಕೂಡ ಅಲ್ಲಲ್ಲಿ ಓದ್ಲಿಕ್ಕೆ ನಮ್ಗೆ ಸಿಗ್ತಾ ಇರುತ್ತೆ. ಅವರು ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನಗಳು, ಪೂರ್ವಿಕರ ಕಾಲದಲ್ಲಿ ಓಪನ್ ಮಾಡಿರುವಂತಹ ದೇವಸ್ಥಾನಗಳಲ್ಲಿ ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಪೂಜೆ ಅಂತಕ್ಕಂಥದ್ದು ನಡೀತಾ ಬಂದಿದೆ. ಇದು ದ್ವಾಪರಯುಗ ಭಕ್ತಿ ಮಾರ್ಗದ ಕಾಲ. ಸತ್ಯುಗ ತ್ರೇತಾಯುಗ ದೇವತೆಗಳ ಕಾಲ. ದ್ವಾಪರಯುಗ ಭಕ್ತಿ ಮಾರ್ಗದ ಕಾಲ. ಅಧರ್ಮ ತುಂಬಿರುವಂತಹ ಕಾಲ ಯಾವ್ದಪ್ಪ ಅಂದ್ರೆ ಕಲಿಯುಗದ ಕೊನೆ ಸ್ಥಿತಿ. ಕೊನೆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಕಲಿಯುಗ ಅಂತಕ್ಕಂಥ ಲಾಸ್ಟ್ ಬಂದ್ಬಿಟ್ಟಿದೆ. ಈ ಕಲಿಯುಗದ ಕೊನೆಯಲ್ಲಿ ಪ್ರಪಂಚದಲ್ಲಿ ಏನಾಗಿದೆ ಅಂದ್ರೆ ಒಳ್ಳೆ ಗುಣಗಳೆಲ್ಲ ನಶಿಸ್ಬಿಟ್ಟಿದೆ, ಕೆಟ್ಟ ಗುಣಗಳು ತುಂಬೋಗ್ಬಿಟ್ಟಿದ್ದಾವೆ. ಎಲ್ಲಿ ನೋಡಿದ್ರು ಹಿಂಸೆ, ಎಲ್ಲಿ ನೋಡಿದ್ರು ದುಃಖ, ಎಲ್ಲಿ ನೋಡಿದ್ರು ಅಶಾಂತಿ, ಎಲ್ಲಿ ನೋಡಿದ್ರು ರೋಗ, ಎಲ್ಲಿ ನೋಡಿದ್ರು ಕೂಡ ವಿಕಾರಗಳು ತುಂಬೋಗ್ಬಿಟ್ಟಿದೆ. ಅದಕ್ಕೆ ನೀವು ಬಸ್ಸುಗಳ ಮೇಲೆ ಕೂಡ ಹಾಕ್ಬಿಟ್ಟಿದ್ದೀನಿ, ನಾನು ನೋಡಿದೆ. ನಾನು ಪ್ರಾಣಿ ಹಿಂಸೆ ಮಾಡಬಾರ್ದು, ಪ್ರಾಣಿ ದಯೆ ಇರ್ಲಿ, ಅದೇ ಅದು ಬರೀ ಬೋರ್ಡ್ಗಳಲ್ಲಿ ಇರಬಾರ್ದು. ನಾವು ವ್ಯಕ್ತಿಗತ ಜೀವನದಲ್ಲಿ ಅದನ್ನ ಅಳವಡಿಸಬೇಕು. ಯಾವುದೇ ಪ್ರಾಣಿನ ನಾವು ಪ್ರಾಣ ಕೊಡಕ್ ಶಕ್ತಿ ಇಲ್ಲ ಅಂದ್ಮೇಲೆ ಕೊಲ್ಲ ಶಕ್ತಿ ಯಾರು ಕೊಟ್ಟಿದ್ದಾರೆ, ಅಧಿಕಾರ ಯಾರು ಕೊಟ್ಟಿದ್ದಾರೆ ನಮ್ಗೆ, ಅದನ್ನು ಕೂಡ ಇಂಪಾರ್ಟೆಂಟ್. ಈ ಕಲಿಯುಗದ ಕೊನೆಯಲ್ಲಿ ಹಿಂಸೆ ಅಂತಕ್ಕಂಥ ತಾಂಡವ ಆಡಬೇಕಾದ್ರೆ ಭಗವಂತ ಬಂದು ಈ ಕಲಿಯುಗನ ಕೊನೆ ಮಾಡಿಸಿ ಪುನಃ ಸತ್ಯುಗವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಒಂದು ಶುಭ ಸಂದೇಶ ನಾವು ಕೊಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಟೈಮ್ ಅಷ್ಟೇ. ಈ ಕಲಿಯುಗ ಬಾಳ ಟೈಮ್ ಇದೆ ಅಂತ ತಿಳ್ಕೊಬೇಡ್ರಿ. ಕಲಿಯುಗ ಅನ್ನೋದು ಕೊನೆಗೆ ಬಂದ್ಬಿಟ್ಟಿದೆ. ನೋಡಿ, ಈ ಮುಳ್ಳು ಎಲ್ಲಿ ಬಂದಿದೆ, ಕಾಲಚಕ್ರದ ಮುಳ್ಳು. ನೀವು ಫೋಟೋ ಹೊಡ್ಕೊಳ್ಳಿ, ಇದನ್ನೆಲ್ಲ ಗೊತ್ತಾಗುತ್ತೆ ಆಮೇಲೆ. ಈ ಮುಳ್ಳು ಎಲ್ಲಿ ಬಂದಿದೆ ಅಂದ್ರೆ ಸತ್ಯುಗ ಮುಗಿದು, ತ್ರೇತಾಯುಗ ಮುಗಿದು, ದ್ವಾಪರಯುಗ ಮುಗಿದು, ಕಲಿಯುಗ ಎಂಡಿಗೆ ಬಂದ್ಬಿಟ್ಟಿದೆ, ಕೊನೆಗೆ ಬಂದ್ಬಿಟ್ಟಿದೆ. ಇನ್ನೇನು ಬಹಳ ಟೈಮ್ ತಿಳ್ಕೊಂಡ್ರೆ ಇನ್ನು ಸ್ವಲ್ಪ ಟೈಮ್. ಬಂಗಾರಪೇಟೆ ಬಸ್ ಸ್ಟ್ಯಾಂಡ್ ನಲ್ಲಿ ಸೃಷ್ಟಿ ಚಕ್ರ ದೊಡ್ಡದಾಗಿ ಮಾಡಿ ಹಾಕಿದೆ. ಕೋಲಾರದಲ್ಲಿ ಅಂತರಗಿರಿಯ ರೋಡಲ್ಲಿ ಬ್ರಹ್ಮಕುಮಾರಿ ಆಶ್ರಮದ ಮುಂದೆ ಇದು ದೊಡ್ಡದಾಗಿ ಚಿತ್ರ ಕೂಡ ಇದೆ. ಅದನ್ನ ನೀವು
ಡಿಟೇಲ್ ಆಗಿ ಓದ್ಬೇಕಂದ್ರೆ ನೀವು ಪುಸ್ತಕ ಕೊಟ್ಟಿದ್ವಿ, ಅದರಲ್ಲೆಲ್ಲ ನೀವು ಕ್ಲೀನ್ ಆಗಿ ಡಿಟೇಲ್ ಆಗಿ ಓದ್ಕೊಂಡು ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡು ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ತಿಳಿಸ್ಕೊಡ್ತೀವಿ. ಸಾಧ್ಯವಾದ್ರೆ ಈ ಒಂದು ಫೋಟೋನ ನೀವು ನಿಮ್ಮ ಬಸ್ಸುಗಳಲ್ಲಿ ಹಾಕಬಹುದು. ಯಾಕೆಂದ್ರೆ ಎಲ್ಲಾ ಧರ್ಮದವರು ಇದ್ದಾರೆ ಇದರಲ್ಲಿ, ಎಲ್ಲಾ ಧರ್ಮದವರು ದೇವರೊಬ್ಬನೇ ಅಂತಕ್ಕಂಥ ಸಂದೇಶ ಈ ಚಿತ್ರದಲ್ಲಿ ಇದೆ. ಈಗ ಹಿಂದಿನ ಕಾಲದಲ್ಲಿ ಕೆಲವು ಬಸ್ಸುಗಳಲ್ಲಿ ದೇವರ ಫೋಟೋಗಳನ್ನು ಹಾಕೊಂತ ಇದ್ದಾರೆ, ಇವಾಗಲೂ ಕೂಡ ಕೆಲವು ಫೋಟೋಗಳಲ್ಲಿ ಇದಾವೆ, ಕೆಲವು ಬಸ್ಸುಗಳಲ್ಲಿ ಹಾಕೊಂಡಿದ್ದಾರೆ. ಈ ತರ ಫೋಟೋ, ಈ ತರ ಸ್ಟಿಕ್ಕರ್, ಈ ತರ ಚಿತ್ರ ಇದ್ರೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ಅರ್ಥವಾಯ್ತಾ? ನಾವು ಹೋದ್ಸಲ ಈ ಟ್ರೈನಿಂಗ್ ನಲ್ಲಿ ಎಲ್ರಿಗೂ ಕೊಟ್ವಿ. ನೆಕ್ಸ್ಟ್ ಟ್ರೈನಿಂಗ್ ಬಂದಾಗ ನಾವು ಇಲ್ಲಿ ಮಾಡಿಸಿ ನಿಮ್ಗೂ ಕೂಡ ಯಾರೆಲ್ಲ ಟ್ರೈನಿಂಗ್ ಬರ್ತಾರೋ ಅವ್ರಿಗೆ ಕೊಡ್ತಾ ಇರ್ತೀವಿ. ಸೊ ಈ ಒಂದು ಮೆಸೇಜ್ ಯಾಕೆ ಕೊಡಬೇಕು, ಈ ಚಿತ್ರಗಳು ಯಾಕೆ ಬೇಕು ಅಂದ್ರೆ ದೇವ್ರು ನೆನಪು ಮಾಡ್ಕೊಂಡು ಪ್ರಯಾಣ ಮಾಡಬೇಕು. ನೋಡಿ, ನೀವು ಬಸ್ ಅನ್ನು ಓಡಿಸಕ್ ಮುಂಚೆ, ಬಸ್ ಅನ್ನು ಸ್ಟಾರ್ಟ್ ಮಾಡಕ್ ಮುಂಚೆ ದೇವ್ರು ನೆನಪು ಮಾಡ್ಕೊಂಡು ನೀವು ಬಸ್ ಅನ್ನು ಓಡಿಸಿ, ದೇವ್ರ ನಮಸ್ಕಾರ ಹಾಕಿ, ದೇವರೇ ಈ ಒಂದು ಬಸ್ ಸುರಕ್ಷಿತವಾಗಿ ಎಲ್ಲ ರೀತಿಯಲ್ಲಿ ಓಡಾಡಲಿ ಅನ್ನುವಂಥ ಸಂಕಲ್ಪ ಮಾಡಿಕೊಂಡು ನೀವು ಚಾಲನೆ ಮಾಡಿ. ಆವಾಗ ನಿಮ್ಗೊಂದು ರಕ್ಷಾ ಕವಚ ಇರುತ್ತೆ ನಿಮ್ ಜೊತೆಯಲ್ಲಿ, ದೇವರ ಶಕ್ತಿ ನಿಮ್ ಜೊತೆಯಲ್ಲಿ ಇರುತ್ತೆ. ಆವಾಗ ಅದು ಯಾವುದೇ ರೀತಿಯಲ್ಲಿ ಅಪಘಾತಗಳಾಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಹೇಳ್ತಾರೆ, ಕೂದಲಲ್ಲಿ ಹಂತದಲ್ಲಿ ಪಾರಾಗಿ ಹೋಗ್ಬಿಟ್ವಿ, ದೇವ್ರ ದೊಡ್ಡವರು ನೆನ್ಪು ಮಾಡ್ಕೊಂತಾರ ಇಲ್ವಾ ಅಂದಾಗ ದೇವರಲ್ಲಿ ಈ ತರ ಶಕ್ತಿ ಇದೆ, ನಮ್ಮನ್ನ ಸದಾ ಅವರು ನಮ್ಮ ರಕ್ಷಾ ಕವಚ ಆಗಿ ಕಾಪಾಡ್ತಾರೆ. ಯಾರು ಯೋಗ ಮಾಡ್ತಾರೆ ಅವ್ರಿಗೆ ಸುರಕ್ಷಿತ ಚಾಲನೆ ಮಾಡೋದು ತುಂಬಾ ಈಸಿ. ಅರ್ಥ ಆಯ್ತಾ? ನಾನು 25 ವರ್ಷ ಕಾರ್ ಓಡಿಸಿದ್ದೀನಿ, ಒಂದೇ ಒಂದು ಆಕ್ಸಿಡೆಂಟ್ ಮಾಡಿಲ್ಲ. ನೆಕ್ಸ್ಟ್ ಕೂಡ ನಾನು ಇನ್ನೆಷ್ಟು ವರ್ಷ ಓಡಿಸ್ತೀನೋ ನನ್ಗೆ ಗೊತ್ತಿಲ್ಲ, ಅಷ್ಟು ವರ್ಷ ನಾನು ಸುರಕ್ಷಿತವಾಗಿ ಓಡಿಸ್ತೀನಿ. ಆ ಕಾನ್ಫಿಡೆನ್ಸ್ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ನಾನು ಪರ್ಫೆಕ್ಟ್ ಡ್ರೈವಿಂಗ್ ಮಾಡ್ತೀನಿ ಅನ್ನುವಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇಟ್ಕೊಂಡು, ನಾನು ಓಕೆ ಡ್ರೈವರ್, ನನ್ನ ಮನಸ್ಸು ಚೆನ್ನಾಗಿದೆ, ನನ್ನ ಶರೀರ ಚೆನ್ನಾಗಿದೆ, ನನ್ನ ಆರೋಗ್ಯ ಚೆನ್ನಾಗಿದೆ, ನಾನು ಸುರಕ್ಷಿತವಾಗಿ ಚಾಲನೆ ಮಾಡಬಲ್ಲೆ ಅಂತ ನೀವು ಸಂಕಲ್ಪ. ಅರ್ಥ ಆಯ್ತಾ? ಈ ರೀತಿ ಕಾನ್ಫಿಡೆನ್ಸ್ ಅನ್ನ ನಮ್ಮಲ್ಲಿ ಹೆಚ್ಚಿಸ್ತಕ್ಕಂಥದ್ದು ಮೆಡಿಟೇಷನ್. ಅರ್ಥ ಆಯ್ತಾ? ಈಗ ಮೆಡಿಟೇಷನ್ ಬಗ್ಗೆ ಹೇಳ್ತೀನಿ. ಮೆಡಿಟೇಷನ್ ಅಂತ ಏನಪ್ಪಾ ಅಂದ್ರೆ ಕನೆಕ್ಷನ್. ಇವಾಗ ಬ್ಯಾಟ್ರಿ ಇದೆ, ಚಾರ್ಜರ್ ಇದೆ, ಬ್ಯಾಟ್ರಿಗೂ ಚಾರ್ಜರ್ ಕನೆಕ್ಷನ್ ಲೂಸ್ ಆಗಿ ಹೋಗ್ಲಿ ಅಥವಾ ಕಟ್ ಆಗಿ ಹೋಗ್ಲಿ ಏನಾಗುತ್ತೆ? ಬ್ಯಾಟ್ರಿ ಚಾರ್ಜ್ ಆಗಲ್ಲ. ಅವಾಗ ನೀವು ಏನ್ ಮಾಡ್ಬೇಕು, 20 ಜನ ಹಿಡ್ಕೊಂಡು ಬಸ್ಸನ್ನ ಪುಷ್ ಮಾಡಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಚಾರ್ಜಿಂಗ್ ಆಗ್ತಾ ಇತ್ತು ಅಂದ್ರೆ ಗಾಡಿ ಸ್ಟಾರ್ಟ್ ಮಾಡಿದಾಗ ಚಾರ್ಜ್ ಆಗ್ತಾ ಇರುತ್ತೆ, ನೀವು ಮತ್ತೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಬ್ಯಾಟ್ರಿ ಒಳಗಡೆ ಆತ್ಮಕ್ಕೆ ಬ್ಯಾಟ್ರಿಗೆ ಖಾಲಿ ಆಗೋಗ್ಬಿಟ್ಟಿದೆ ಪವರ್. ಯಾಕೆ? ಯೋಗ ಕಟ್ ಆಗೋಗ್ಬಿಟ್ಟಿದೆ. ಭಗವಂತನ ಜೊತೆ ಕನೆಕ್ಷನ್ ಇಲ್ಲ, ಭಗವಂತನ ಯಾರು ನೆನೆಸ್ತಾನೆ ಇಲ್ಲ ಇವತ್ತು. ಬರೀ ತಿಂಡಿ, ತೀರ್ಥ, ಬಟ್ಟೆ, ಬರೆ, ಊಟ, ತಿಂಡಿ